ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಅಭಿರುಚಿ. ಚಳಿಗಾಲ ಮುಗೀತು, ಬೇಸಿಗೆಗಾಲ ಬಂದಾಯಿತು. ಬೇಸಿಗೆಗಾಲ ಬಂತು ಅಂತಂದರೆ ಜೊತೆಯಲ್ಲಿ ಒಂದಿಷ್ಟು ಕಾಯಿಲೆಗಳು ಬಂದೇ ಬರ್ತವೆ. ಈ ಹೊಟ್ಟೆ ಪ್ರಾಬ್ಲಮ್ ಜಾಸ್ತಿ ಬೇಸಿಗೆ ಕಾಲದಲ್ಲಿ. ಅಜೀರ್ಣ, ಆಮಶಂಕೆ ಭೇದಿ ಇವು ತುಂಬಾ. ಈ ಸಮಯದಲ್ಲಿ ನಾವು ಆದಷ್ಟು ತಂಪಾದ ಆಹಾರ ಪದಾರ್ಥಗಳನ್ನು ತಿನ್ನಬೇಕು. ಇವತ್ತು ನೋಡಿ, ನಾನು ಈ ಹೊಟ್ಟೆ ಪ್ರಾಬ್ಲಮ್ ಆದಾಗ, ಅಂದರೆ ಅಜೀರ್ಣ ಅಥವಾ ಆಮಶಂಕೆ ಆದಾಗ ತಂಬುಳಿ ಒಂದನ್ನು ಮಾಡಿ ತಿಂದರೆ ನಿಮಗೆ ಯಾವ ಮದ್ದು ಬೇಡ, ಅಷ್ಟು ಬೇಗ ಅದು ಗುಣ ಆಗುತ್ತೆ. ಇದನ್ನು ಯಾವುದರಿಂದ ಮಾಡ್ತಾ ಇರೋದು ಗೊತ್ತಾ? ಇದೇನು ಹೇಳಿ? ದಾಳಿಂಬೆಯ ಸಿಪ್ಪೆ. ದಾಳಿಂಬೆಯ ಸಿಪ್ಪೆನ ದಯವಿಟ್ಟು ಎಸಿಬೇಡಿ. ಅದನ್ನು ಹಣ್ಣು ತಿಂದಾದಮೇಲೆ ಸಿಪ್ಪೆನ ಹೀಗೆ ಒಣಗಿಸಿಟ್ಕೊಂಬಿಡಿ. ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಮಕ್ಕಳಿದ್ದ ಮನೇಲಂತೂ ಮಕ್ಕಳಿಗೆ ಹೊಟ್ಟೆ ಅಪ್ಸೆಟ್ ಆದಾಗ ಇದ್ರದ್ದು ಕಷಾಯ ಅಥವಾ ತಂಬುಳಿ ಮಾಡಿಕೊಟ್ಬಿಟ್ರೆ ಯಾವ ಔಷಧಿನೂ ಬೇಡ, ಯಾವ ಮೆಡಿಸಿನ್ನು ಬೇಡ, ಕ್ಯೂರ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ನಾನು ಇವತ್ತು ದಾಳಿಂಬೆಯ ಒಣಗಿದ ಸಿಪ್ಪೆಯಿಂದ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸಿಪ್ಪೆನ ನಾವು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿರೋದು. ಇದು ಈಗ ತುಂಬಾ ಗಟ್ಟಿಯಾಗಿ ಒಣಗಿದೆ. ಇದನ್ನು ಒಂದು 2-3 ಸಿಪ್ಪೆನ ತೊಗೊಂಡ್ಬಿಟ್ಟು ಸಣ್ಣದಾಗಿ ಚೂರು ಮಾಡಿಟ್ಕೊಂಡಿದ್ದೀನಿ. ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಧೂಳು ಕೂತಿರ್ಬೋದು, ಹಾಗಾಗಿ ನೀರು ಹಾಕಿ ಇದನ್ನು ತೊಳ್ಕೊತಾ ಇದ್ದೀನಿ. ನೆನೆಸ್ಲಿಕ್ಕೆ ಹೋಗಬೇಡಿ, ಹಾಗೆ ನೀರು ಹಾಕಿಬಿಟ್ಟು ಇಮ್ಮಿಡಿಯೇಟ್ ಇದನ್ನು ವಾಶ್ ಮಾಡಿ. ಹಾಗೆ ಈ ತಂಬುಳಿ ಮಾಡಲಿಕ್ಕೆ ಒಂದು ಅರ್ಧ ಬಟ್ಲು ಕಾಯಿ ಬೇಕಾಗುತ್ತೆ. ನಾನಿಲ್ಲಿ ಕಾಯಿನ ಪೀಸ್ ಮಾಡ್ಕೊಂಡಿದ್ದೀನಿ, ನೀವು ತುರ್ಕೊಬೋದು. ಒಂದು ಬಾಣಲೆಯಲ್ಲಿ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಹಾಕಿ ಹುರ್ಕೊಬೇಕು. ಈ ಜೀರಿಗೆ ಸಿಡಿದ ನಂತರ ನಾವೇನು ದಾಳಿಂಬೆ ಸಿಪ್ಪೆನ ಚೂರು ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು. ಈ ದಾಳಿಂಬೆ ಸಿಪ್ಪೆಯಲ್ಲಿ ತುಂಬ ಫೈಬರ್ ಇದೆಯಂತೆ. ಈ ಹೊಟ್ಟೆ ಪ್ರಾಬ್ಲಮ್ಗೆ, ಅಜೀರ್ಣಕ್ಕೆ ಅಥವಾ ಆಮಶಂಕೆಗೆ ಇದು ಉಪಯುಕ್ತವಾದ ಒಂದು ಮದ್ದಾಗಿದೆ ನೋಡಿ. ಹಾಗೆ ಇದನ್ನು ಪೌಡರ್ ಮಾಡಿಬಿಟ್ಟು ಗ್ರೀನ್ ಟೀ ಥರ ಮಾಡಿಕೊಂಡು ಕುಡಿಬಹುದು. ಹಾಗೆ ಇದನ್ನು ಪೌಡರ್ ಮಾಡಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಂಡ್ರೆ ಹೇರ್ ಗ್ರೋತ್ಗೆ ತುಂಬ ಉಪಯೋಗ ಆಗುತ್ತಂತೆ. ಅದೇ ರೀತಿ ಇದನ್ನು ಮುಖಕ್ಕೆ ಹಚ್ಕೊಳ್ಳೋದ್ರಿಂದನೂ ಸ್ಕಿನ್ ಗ್ಲೋ ಜಾಸ್ತಿ ಆಗುತ್ತಂತೆ. ಈಗ ನೋಡಿ, 1 ಅಥವಾ 2 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಒಂದು ರೀತಿಯ ಘಮ ಬರುತ್ತೆ. ಆವಾಗ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಕಾಯಿ ಜೊತೆ ರುಬ್ಕೋಬೇಕು. ನೀವು ಜೀರಿಗೆನ ಹುರಿಯೋಲ್ಲ, ಹಸಿನೇ ಹಾಕ್ತೀನಿ ಅಂತಾದರೆ ಈ ಹಂತದಲ್ಲಿ ನೀವು ಹಾಕ್ಕೋಬೋದು. ಸಾಮಾನ್ಯವಾಗಿ ಬೇರೆ ಟೈಮಲ್ಲಿ ಮಾಡ್ತೀರಿ ಅಂತಾದರೆ 1-2 ಕಾಳುಮೆಣಸನ್ನು ಹಾಕ್ಕೊಳ್ಳಿ. ಹೊಟ್ಟೆ ಅಪ್ಸೆಟ್ ಆದಾಗ ಮಾಡ್ಕೋತೀರಿ ಅಂತಾದರೆ ಕಾಳುಮೆಣಸು ಹಾಕಲಿಕ್ಕೆ ಹೋಗಬೇಡಿ. ನೀರು ಹಾಕಿಬಿಟ್ಟು ತುಂಬಾ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಈಗ ಇದಕ್ಕೆ ನೀರು ಹಾಕಿ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ನಾನು ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ನಾವೀಗ 1 ಲೋಟ ಆಗೋಷ್ಟು ಮೊಸರನ್ನು ಹಾಕಬೇಕು, ಅಥವಾ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಹಾಕಿದರೂ ನಡೆಯುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕು. ಈ ಹೊಟ್ಟೆ ಅಪ್ಸೆಟ್ ಆದಾಗ ಮಜ್ಜಿಗೆ ತುಂಬ ಒಳ್ಳೆಯದು, ಮೊಸರು ಸಹ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ನೀರು ಮಜ್ಜಿಗೆ ಕುಡಿಯೋದ್ರಿಂದ, ನೀರು ಮಜ್ಜಿಗೆನ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದ್ರಿಂದ ಹೊಟ್ಟೆ ಪ್ರಾಬ್ಲಮ್ ತುಂಬ ಬೇಗ ಸಾಲ್ವ್ ಆಗುತ್ತೆ. ಈಗ ನೋಡಿ, ನಾನು 1 ಲೋಟ ಆಗೋಷ್ಟು ನೀರು ಮಜ್ಜಿಗೆನ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಸ್ವಲ್ಪ ಹುಳಿ ಇರಲಿ, ತೀರಾ ಸಪ್ಪೆ ಇದ್ದರೆ ತಂಬುಳಿ ರುಚಿ ಅನಿಸೋದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಒಂದು ಸಾಸಿವೆ, ಉದ್ದಿನಬೇಳೆ, ಕರಿಬೇವು, 1 ಒಣಮೆಣಸು ಮುರಿದು ಹಾಕಿಲ್ಲ ನಾನು, ಯಾಕೆಂದರೆ ಮುರಿದು ಹಾಕಿದರೆ ಖಾರ ಬಿಟ್ಕೊಬೋದು. ಘಮಕ್ಕಷ್ಟೇ ನಾನು 1 ಒಣಮೆಣಸನ್ನು ಹಾಕಿ ಒಗ್ಗರಣೆ ಹಾಕಿರೋದು. ಇದನ್ನು ನಾವು ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹೊಟ್ಟೆ ಹಾಳಾದಾಗ ಅಥವಾ ಹಾಗೆ ಇದನ್ನು ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಇದರ ಸ್ವಲ್ಪ ಕಹಿ ಅಂಶ ಏನಿರುತ್ತೆ ಅದು ತಂಬುಳಿಯ ರುಚಿನ ತುಂಬಾ ಎನ್ಹ್ಯಾನ್ಸ್ ಮಾಡುತ್ತೆ. ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.